ತತ್ವದ ಶಿವನ ಸ್ವರೂಪರೇ ಇದ್ದೀರಿ. ಆ ಶಿವನ ಸ್ವರೂಪವೇ ನಾನು ಮತ್ತು ಈ ಪ್ರಕಾರವಾಗಿ ತಿಳ್ಕೋಬೇಕು. ಹಿಂಗೆ ತಿಳ್ಕೊಂಡಾಗ ಆನಂದ ಆಯ್ತಂತ ನಮ್ಮ ಬಸವಣ್ಣ ಅಂತಾನೆ. ಏನ್ರಿಪ್ಪ ನನಗೆ ಭಾಳ ಚಿಂತೆ ಆಗ್ತೈತಿ, ದುಃಖ ಆಗಕತ್ತೈತಿ ಅಂದವ. ಯಾಕ್ರಿ ಅತ್ತಿ ಅಂದೆ, ಏನು ರೀ ಕಾರ್ಯಕ್ರಮ ಮುಗಿತೀವಿ, ನೀವೆಲ್ಲ ಹೋಗಿಬಿಡ್ತೀರಿ ಅಂದ್ಕೊಳ್ಳಿ. ನಾ ಅಂದೆ ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬಾರ್ದಪ್ಪ. ಗುರುಗಳು ಏನು ಹೇಳ್ಯಾರು, ನೀ ಆನಂದ ಸ್ವರೂಪದಿ ಅಂತ ಹೇಳ್ಯಾರ ಅಂದಾಗ ಅದನ್ನು ನೀ ತಲೆಯಾಗಿ ಇಟ್ಕೋಬೇಕು. ಅವ್ರು ಹೋದ್ರು ಬಿಟ್ಟು ಇದು ನೀವು ಒಟ್ಟು ತಲೆಯಾಗಿ ಇಟ್ಕೋಬೇಡ್ತೀವಿ ನಾನು. ಅದಕ್ಕಾಗಿ ಈ ಪ್ರಕಾರವಾಗಿ ಯಾಕತ್ತೆ ಅವಾಗಲು ಈಗ ಮನೆ ಒಳಗೆ ತಾಯಿ ಮಗಳು ಇರ್ತಾರೆ. ಲಗ್ನ ಅಥವಾ ಅಂದ್ರೆ ಮಗಳು ಕಳಿಸ್ಬೇಕಲ್ಲ, ಹೊಸ್ತಾಗ ಕಳಿಸುವಾಗ ಉಡಿಯೋಕ್ಕೆ ತುಂಬಿ ಕಳಿಸ್ತಾರೆ. ಊರ ಹೊರಗೆ ಹೋದಾಗ ಏನು ಮಾಡ್ತಾರಪ್ಪ ಅಂದ್ರೆ ಮಗಳು ಹಿಡ್ಕೊಂಡು ತಾಯಿ ಹೇಳಾಕತ್ತಾರೆ. ತಾಯಿ ಹೇಳಾಕತ್ತಿ ಕೂಡಲೇ ಮಗಳು ಹೊಳ್ತಾರೆ. ಕಳ್ಸಾಕೆ ಹೋದವರು ಅವರು ಹೊಳ್ತಾರು ಅಂತ. ಏನು ಅಂದರೆ ಅದು ಕಳ್ಳ ಅಂತ ಪ್ರೀತಿ. ಹಂಗೇನು ಅಂತೇಳಿ ಯಾವುದು ಕಣ್ಣುವಂಥದ್ದು ಬರ್ತಿರ್ತದೆ. ಅದನ್ನೆಲ್ಲ ಮರೆತು ದುಃಖ ಅಂದರೆ ಮಾಯ, ಆನಂದ ಅಂದರೆ ಪರಬ್ರಹ್ಮ ವಸ್ತು. ಅಂಥ ಪರಬ್ರಹ್ಮ ಸ್ವರೂಪರೇ ನೀವು ಇರ್ತಕ್ಕಂಥವ್ರಾಗಿದ್ದೀರಿ. ಪೂರ್ಣಾನಂದ ಅಪ್ಪಳು ಅಂದರೆ ಪರಬ್ರಹ್ಮ ವಸ್ತು, ಶ್ರದ್ಧಾನಂದ ಅಪ್ಪಳು ಅಂದರೆ ಪರಬ್ರಹ್ಮ ವಸ್ತು, ನೂತನ ಯಾವ ಶಿವಾನಂದ ಅಪ್ಪಳು ಅಂದರೆ ಪರಬ್ರಹ್ಮ ವಸ್ತು. ಮತ್ತೊಂದೇನು ಪರಿಚಿನ್ನ ಅಲ್ಲ ಅವರು, ದೇಹ ಇಲ್ಲ ಅವರಿಗೆ. ದೇಹರಹಿತವಾಗಿರ್ತಕ್ಕಂಥ ಈ ನಾಮನ್ನುವಂಥದ್ದು ಕೂಡ ಅದು ಮಿಥ್ಯನ. ನಾಮರೂಪರಹಿತವಾಗಿರ್ತಕ್ಕಂಥದ್ದು ಮನವಾಣಿಗೆ ಅಗೋಚರವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪದ. ಅಂಥ ಪರಬ್ರಹ್ಮ ಸ್ವರೂಪವನ್ನು ಗುರುವಿನ ಮುಖದಿಂದ ತಿಳ್ಕೊಂಡಾರ ಶಿವಾನಂದಪ್ಪಗಳು. ಮೊದಲು ನಮ್ಮ ಗುರುಗಳು ಯಾರಪ್ಪ ಅಂದ್ರೆ ಎಲ್ಲರಿಗೂ ಶಿವಾನಂದಪ್ಪಗಳು, ಜಗದ್ಗುರು ಶಿವಾನಂದಪ್ಪಗಳು. ಮೂಲಿಕೆ ಗೌಡಿಕೆ, ಪೊಲೀಸ್ ಗೌಡಿಕೆ ಅಷ್ಟೆಲ್ಲ ಇದ್ದು ಏನು ಅಂತೀರ 3 ತಾಸು ಗುಡ್ಡದ ಮೇಲೆ ಮಲ್ಲಿಗೆ ಅಮ್ಮನ ಗುಡ್ಡದ ಮೇಲೆ ಹೋಗಿ ಕುಂತು ಘೋರವಾದ ತಪಸ್ಸನ್ನು ಅಂಥದ್ದು ಮಾಡ್ತಾಯಿದ್ರು ಅವರು. ಸಾಮಾನ್ಯ ಅಲ್ಲ ಅಪ್ಪಳು. ಇದನ್ನೆಲ್ಲ ಈ ವಿಷಯವನ್ನು ಯಾರು ಮಾತಾಡಬಾರ್ದು. ಅದಕ್ಕಾಗಿ ಇಂಥ ಒಂದು ಏನಪ್ಪ ಯಾವ ದಿವ್ಯ ಸ್ಥಿತಿ ಏನು ಮಾಡಿಪ್ಪ, ನಾವು ಕಾರ್ಬಾರಿ ಬಂದು ಕಾರ್ಬಾರಿ ಬಂದು, ಹೇ ಗೌಡ ಇದೇನು ಡಾಂಬಿಕೆ ಇದನ್ನು ಮಾಡಕತ್ತೆ ನಮಗಣ, ನೀ ಚೌಡಿ ಒಳಗಿರಬೇಕು, ಚೌಡಿ ಒಳಗೆ ಬಿಟ್ಟಿದ್ದೀವಿ. ಏನಪ್ಪ ಗುಡ್ದಾಗ ಕುಂತು ತಿಳ್ಕೊಂಡು ಕೈಯಾಗ ಬಂದಕ್ಕೂ 7 ವಾರೇನು ಬಂದಕ್ಕೆ ತಿಳ್ಕೊಂಡು ಹೋಗಿದ್ದ. ಬಗಲಾಗಿ ಎಷ್ಟು ಏನಪ್ಪ ಅಂದ್ರೆ ಗುಂಡು ಹಾಕಿ ಹೊಡೆದ. ಅವ್ರ ಶರೀರಗಳಲ್ಲಿ ಅಚಲ ಕಲ್ಲು ಅನ್ನುವಂಥದ್ದು ಹೆಂಗೆ ಅಚಲವಾಗಿರ್ತೈತೆ ಬಂಡಿ, ಆ ರೀತಿ ಒಳಗೆ ಕುಂತು ಕೂಡಲೇ ಅವಂದ ಕೆಲಸ ಕೇಳ್ತಾರೆ. ಇವರು ನಿಜವಾದ ಮಹಾತ್ಮರದಾರು ಅಂತ ತಿಳ್ಕೊಂಡು ಮುಂದೆ ಅಳ್ಕೊತ್ ಕುಂತ ಅಪ್ಪಳು ವೃತ್ತಿ ಹೊರಗೆ ಬಂತು. ಯಾಕ್ರಿ ಸಾಹೇಬ್ರ ಹಿಂಗೆ ಬಂದೀವ್ರಿ, ನಾನು ತಪ್ಪಾಗೈತ್ರಿ, ಮತ್ತು ಕ್ಷಮಾ ಮಾಡಬೇಕು. ಏನು ಮಾಡಿಪ್ಪ, ಬಂದಕ್ಕೆ ಹೊಡೆದ್ರಿ, ಹಿಂಗಾತು. ತಪ್ಪು ನಿಂದಲ್ಲ, ನನ್ನ ತಪ್ಪಟ್ಟು ನಾನು ಚಾವಡಿ ಒಳಗಿರಬೇಕಾಗಿತ್ತು. ಚಾವಡಿ ಒಳಗೆ ಇಲ್ಲಿ ಗುಡ್ದಾಗ ಬಂದು ಕೂತು ನಾನು ನಿನ್ನ ತಪ್ಪಲ್ಲಪ್ಪ, ನೀ ಕರ್ತವ್ಯ ಮಾಡಿ ಭಾಳ ಸಂತೋಷ ಆತು, ಹೋಗು ನಡೆಯುತ್ತೇಳಿ ಬಂದರು. ಇಂಥ ಯಾವ ದಿವ್ಯ ಸ್ಥಿತಿಯಿಂದ ಕೂಡಿಕೊಂಡಿರ್ತಕ್ಕಂಥವ್ರು ಜಗದ್ಗುರು ಶಿವಾನಂದಪ್ಪಳು. ಕುಂತಲ್ಲೇ ಸಮಾಧಿ, ನಿಂತಲ್ಲೇ ಸಮಾಧಿ. ಇಂಥ ಯಾವ ದಿವ್ಯ ಸ್ಥಿತಿ ಶಿವಾನಂದಪ್ಪಳು ಇತ್ತು. ಅಂಥ ಯಾವ ಸ್ಥಿತಿಯನ್ನು ಕಂಡಿರ್ತಕ್ಕಂಥವ್ರು ಪೂರ್ಣಾನಂದಪ್ಪಳು. ಯಾವಾಗಲೂ ಪೂರ್ಣಾನಂದಪ್ಪಳು ನಮ್ಮ ಮೇಲೆ ಪ್ರೀತಿ ಆಗ್ಬೇಕಾದ್ರೆ ಶಿವಾನಂದರ ಸುದ್ದಿ ಯಾವಾಗಲೂ ಇರಬೇಕು. 24 ತಾಸು ನಾವೆಲ್ಲರೂ ಶಿವಾನಂದರ ಯಾವ ಶಿವಾನಂದ ಅಂತೇಳಿ ಅನ್ಕೋತಿರಬೇಕು ಅಂತಂದ್ರೆ ಅಪ್ಪಗಳಿಗೆ ಆನಂದ ಕಚ್ಚ. ಅದಕ್ಕಾಗಿ ಇಂಥ ಒಂದು ಯಾವ ದಿವ್ಯ ಸ್ಥಿತಿ ಅನ್ನುವಂಥದ್ದು ಇಲ್ಲಿದೆ. ಆ ದಿವ್ಯ ಸ್ಥಿತಿಯನ್ನು ತಿಳ್ಕೊಂಡು ದಂಡ ಆಗೋನು. ನಾವು ಅಪ್ಪಗಳ ಪುರಾಣ ತಂದೀವಿ, ಬಾಮಿನ ಚಟ್ಪದಿ ಒಳಗದಾವ, ಗದ್ದೆನೂ ಅದಾವ. ಈಗ ಅವು ಏನಪ್ಪ ಹೊಳ್ಳಿ ಒಯ್ಯಬಾರ್ದು. ಅವು ಏನಪ್ಪ 300-200 ಇದ್ದದ್ದು 200 ಮಾಡಿವ. ನೀವು ಯಾರು ತೊಗೋಬೇಕಂತೀರಿ, ಈಗ ಅಲ್ಲಿ ಗಾಡಿಯಾಗ ಇಟ್ಟಾರ ತರ್ತಾರೋ, ಬಡ ತೊಗೊಳ್ಬಿಡ್ರಿ. ಅವ್ರು ಯಾರು ಎದಕ್ಕಾರ ಹಾಳು ಮಾಡ್ತೀರಿ.